ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದ್ರೆ ಬೆಳಗ್ಗೆ ಎದ್ದು ಒಂದು ಬ್ಲೌಸ್ ರೆಡಿ ಮಾಡಿದೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗ್ಗೆನೇ ವಿಡಿಯೋ ಶುರು ಮಾಡಿದ್ದೀನಿ. ಟೈಮ್ ಬಂದುಬಿಟ್ಟು ನೋಡ್ರಿ ಬೆಳಗ್ಗೆನೇ ವಿಡಿಯೋ ಶುರು ಮಾಡಿದ್ದೀನಿ. ಫುಲ್ಲು ಮೋಡ ಆಗಿಬಿಟ್ಟೈತಿ. ಕುತ್ಕೊಂಡು ಬ್ಲೌಸ್ ರೆಡಿ ಮಾಡಿದೆ. ಒಯ್ಲಾಕ್ ಬರ್ತಾರೆ. ಆಯ್ತು, ಇನ್ನು ಹತ್ತೆಗವ್ರು ಏನೇನಿಲ್ಲ. ನಾಳೆಗೆ ಇವತ್ತು ರೊಟ್ಟಿ ಮಾಡೋದಾಗಂಗಿಲ್ಲ. ನಾಳೆಗೆ ಇವತ್ತು ಸದ್ಯಕ್ಕೆ ಕೊಡಬೇಕು 4 ಗಂಟೆ ಸುಮಾರು ಅಂತಂದ್ರೆ ಇದ್ದು. ಇವಾಗ ಒಂದು ಹೊಲ್ದಿಟ್ಟು ನೋಡ್ರಿ, ಅದು ಒಂದು ಕೊಡ್ಬೇಕು. ಹಸಿರಂದು ಐತಿಲ್ಲ ಅದು ಒಂದು. ಆಮೇಲೆ ಇನ್ನೊಂದು ತೋರಿಸಿದ್ಮೇಲೆ ಅದು ಫ್ರೆಂಡ್ಸ್ ಕಟ್ಟು ಅದು ಒಂದು. ಈಗ ಬರ್ತೀನಿ ಅಂತ ಹೇಳ್ಯಾರ. ಅವ್ರಿಗೆ ಬಂದವ್ರಿಗೆ ಕೊಡಬೇಕು ನೋಡ್ರಿ. ಬೆಳಗ್ಗೆ ಅದು ಒಂದು ತೊಳ್ಕೊಂಡಿದ್ದೀನಿ. ಚಹಾ ಕುಡ್ದೀನಿ. ಆಯ್ತು ನೋಡ್ರಿ, ಇಷ್ಟು ಹೊಲ್ಕೊಂತ ಕುಂತ್ಬಿಟ್ಟಿನಿ. ಒಂದು ರೆಡಿ ಆಯಿತು. ಇವಾಗ ಇನ್ನೂ ಈಗ ಅದನ್ನು ಹೊಲೆಯಲ್ಲ. ಹೋಗಿ ಮೊದಲು ಜಳಕ ಮಾಡ್ತೀನಿ. ಜಳಕ ಮಾಡಿ ಪೂಜೆ ಮಾಡಿಕೊಂಡು ಟಿಫಿನಿಗೆ ರೆಡಿ ಮಾಡ್ತೀನಿ. ಟಿಫಿನ್ ಮಾಡಿಬಿಟ್ಟು ಆಮೇಲೆ ಕುಂತ್ಕೊಂಡು ಹೊಲಿಯೋದು, ಹುಕ್ಸ್ ಹಾಕೋದು. ನಿನ್ನೆ ನೋಡ್ರಿ ಒಂದು 20 ಬ್ಲೌಸ್ ಇದ್ದವು, ಹುಕ್ಸ್ ಹಾಕಿದೆ. ಗುಂಡಿ ಆತ ಇದು ನಿನ್ನೆ ಜಟ್ಪಟ್ ತೊಗೊಂಡು ಹೋದರು. ಇನ್ನೂ ದುಡ್ಡು ಕೊಟ್ಟಿಲ್ಲ. ಇನ್ನೂ ದುಡ್ಡು ಕೊಡ್ತೀನಿ ಅಂತ ಹೇಳಿರಿ. ಇನ್ನೂ ದುಡ್ಡು ಕೊಟ್ಟಿಲ್ಲ. ಯಾವಾಗ ಕೊಡ್ತಾರೆ ನೋಡಬೇಕು. ಅಷ್ಟದವು ಅವು ಏನೋ ದುಡ್ಡು ಕೊಟ್ಟಿಲ್ಲ. ಅವ್ರದ್ದು 1100 ಕೊಡಬೇಕು. ಒಬ್ರು 2500 ಕೊಡಬೇಕು. ಒಂದು 2100 ಕೊಡಬೇಕು. ಅಯ್ಯೋ, ಹಳ್ಳಿ ಅಂದರೆ ಹಿಂಗೆ ನೋಡ್ರಿ. ಸಿಟಿ ಒಳಗೆ ದುಡ್ಡು ಕೊಟ್ಬಿಟ್ಟು ತೊಗೊಂಡೋಗ್ತಾರೆ. ಹಳ್ಳಿ ಒಳಗೆ ನಾನು ಎಲ್ಲರೇ ಓದ್ನೇನು ಕೊಡ್ತೀನಿ ತೋ ಅಂತಂತಾರೆ. ಹೀಗಾಗಿ ಇರಲಿ ಬಿಡು ಅಂತಿರ್ತೀವಿ. ಅವ್ರು ಕೊಟ್ಟಾಗ ಇಸ್ಕೊಳೋದು. ಹಳ್ಳಿ ಅಂದ್ರೊಳಗೆ ಹಿಂಗೆ ರೀ. ಉದ್ರಿ ಗಿರಾಕಿಗೆ ಭಾಳ ಬರ್ತಾವೆ. ಇವತ್ತು ಫುಲ್ಲು ಮೋಡಾಗೈತಿ. ಸ್ನೇಹಿತರೆ ತೋರಿಸ್ತೀನಿ ಬರ್ರಿ. ಇವತ್ತು ಸೂರ್ಯ ಅನ್ನೋದೇ ಹೊರಗೆ ಬಂದಿಲ್ಲ. ಓಕೆ ಸ್ನೇಹಿತರೆ, ನಾನು ಸಾವಿತ್ರಿ ಹತ್ರ 2 ಜೋಡಿ ನೈಟಿ ಆರ್ಡ್ರ್ ಮಾಡಿದ್ದೆ. ಹೀಗಾಗಿ ಬಂದಾವೆ ನೋಡ್ರಿ. ಇವಾಗ ತಂದು ಕೊಟ್ಟರು ಯಜಮಾನ್ರು. ಅಂದರೆ ತಂಗಿ. ನಾ ಮೊದಲು ಫಸ್ಟ್ ಒಂದು ಜೊತೆ ಆರ್ಡ್ರ್ ಕೊಟ್ಟಿದ್ದೆ. ನನಗೆ ಈ ಥರ ನೈಟಿ ಬೇಕು ಅಂತ ಹೇಳಿಬಿಟ್ಟು ಸಾವಿತ್ರಿಗೆ. ಆಮೇಲೆ ತಂಗಿನೂ ನೋಡಿಬಿಟ್ಟು ಅಕ್ಕ ನನಗೂ ಒಂದು ಜೋಡಿ ಹೇಳು, ನನಗೂ 2 ನೈಟಿ ಹೇಳಕ್ಕ ಅಂತಂದ್ಲು. ಹಾಗಾಗಿ ಮತ್ತೆ ಸಾವಿತ್ರಿಗೆ ಹೇಳಿದೆ. ಹೀಗಾಗಿ ತಂಗಿಗೆ ನನಗೆ 2 ಜೊತೆ ನೈಟಿ ಬಂದ. ಓಕೆ ಸ್ನೇಹಿತರೆ, ಈ ಥರ ಅದಾವ ನೋಡ್ರಿ. ಬಾರೋ ವಿಡಿಯೋ ಮಾಡಿಕೊಡ್ಬಾ ಒಂಜರ. ನೋಡ್ರಿ ಹೆಂಗೆ ಮಕ್ಕೋಣ ನೋಡ್ರಿ. ಬಾರೋ ಸ್ವಲ್ಪ ವಿಡಿಯೋ ಮಾಡಿಕೊಡ್ಬಾ ಅಂದ್ರೆ ಅಯ್ಯವ್ವ ಏನು ಕಾಡ್ತೀರಿ ನೀವು ಅಂತಾನ ನೋಡ್ರಿ. ಈ ಥರ ವರ್ಕ್ ಬಂದಾವ ಮುಂದೆ ಡಿಸೈನು. ಈ ಥರ ವರ್ಕ್ ಬಂದರೆ ಲುಕ್ ಅನ್ನಿಸ್ತಾವ್ರಿ ನೈಟಿ. ಆಮೇಲೆ ಇನ್ನೂ ಒಂದು ಸೆಟ್ ಅದಾವು. ಇವು ಫಸ್ಟ್ ನಾ ಆರ್ಡ್ರ್ ಹಾಕಿದ್ದು. ಆಮೇಲೆ ಇವು ತಂಗಿಗೆ ಆರ್ಡ್ರ್ ಹಾಕಿದ್ದು. ಆಕೆ ಯಾವ ತೊಗೊಂತೀನಿ ಅಂತೇಳಿ ಅವು ಕೊಡ್ತೀನಿ ಆಕೆಗೆ. ಓಕೆ, ನಾನು ಇವು ಆರ್ಡ್ರ್ ಕೊಟ್ಟಿದ್ದೆ. ಇಲ್ಲದ ನೋಡ್ರಿ. ಇದ್ರಾಗ ಮತ್ತೆ ಸ್ವಲ್ಪ ಇದು ಬಟ್ಟೆ ಚೇಂಜ್ ಐತಿ. ಇದು ಭಾಳ ಸಾಫ್ಟ್ ಆ್ಯಂಡ್ ಸ್ಮೂತ್ ಐತಿ. ಇದು ಬಟ್ಟೆ ಚೇಂಜ್ ಐತಿ. ಮತ್ತು ಇದು ಸಾಫ್ಟ್ ಕಾಟನ್ ಐತಿ. ಇದು ಪ್ಯೂರ್ ಕಾಟನ್ ಐತ್ರಿ. ಅಲ್ಲೇ ಚೆಕ್ ಮಾಡಿರ್ತಾಳೆ ರೀ ಸಾವಿತ್ರಿ. ಒಂದು ಸಾರಿ ಅಲ್ಲೇ ಚೆಕ್ ಮಾಡಿಬಿಟ್ಟು ಪ್ಯಾಕ್ ಮಾಡ್ತಾಳೆ ನೋಡ್ರಿ. ಈ ಥರ ಐತಿ. ಅಕ್ಕಿ ನಮ್ಮ ತಂಗಿ ಯಾವ ತೊಗೊತೀನಿ ಅಂತೇಳಿ ಅವು ತೊಗೊಳಕ್ಕೆ ಏನಿದೆ ಇಲ್ಲ ನೋಡ್ರಿ. ಇದನ್ನೂ ಕೂಡ ಚಂದ ಅದಾವೆ. ಇದು ಈ ಕಲರ್ ಐತಿ. ದೊಡ್ಡ ಅದಾವ್ರಿ ನೈಟಿ. ಮಾತ್ರ ಭಾಳ ದೊಡ್ಡ ಅದಾವೆ. ಸೈಡಿಗೆಲ್ಲ ಜೇಬು. ದಪ್ಪ ಅದಾವ್ರಿ ನೈಟಿ. ನೈಟಿ ಚಲೋ ಬರ್ತಾವೆ, ಕ್ವಾಲಿಟಿ ಇರ್ತಾವೆ ಅಂಥೇಳೇ ನಾನು ಫಸ್ಟು ಒಂದು ಸಾರಿ ತೊಗೊಂಡಿದ್ನಲ್ಲ ಸಾವಿತ್ರಿ ಹತ್ರನ. ಅದಕ್ಕೆ ಈ ಸರಿನೂ ಸಾವಿತ್ರಿ ನೈಟಿ ಬೇಕು ನನಗೆ. ಹಿಂಗೆ ಮೊದಲು 2 ಹೇಳಿಟ್ಟಿದ್ದೆ. ಇವು ಯಾರೇ ಕೇಳ್ಯಾರನೋ ಅಷ್ಟೇ ಇಟ್ಟರು ನಾನು ತೊಗೊತೀನಿ ಅಂತ ಹೇಳಿಬಿಟ್ಟು ಸರಿಯಾಕ ಅಂದಿದ್ಲು. ಹೀಗಾಗಿ ಹೇಳಿದೆ ಇವು ಕಳಿಸ್ಕೊಡು ಸಾವಿತ್ರಿ. ನಾನು ಸರಿಯಾಕ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಳ್ರಿ. ಬಂದೇ 3-4 ದಿನ ಆಗೈತಿ ಸ್ನೇಹಿತರೆ. ನಮ್ಮ ಯಜಮಾನ್ರಿಗೆ ತರೋದಕ್ಕಾಗಿಲ್ಲ, ಅಲ್ಲೇ ಕುಂತಿದ್ವು. ಹೀಗಾಗಿ ಇವಾಗ ತೊಗೊಂಬಂದಾರ ನೋಡ್ರಿ. ಇವಾಗ ಮಧ್ಯಾಹ್ನ ಟೈಮಲ್ಲಿ ತಂದು ಕೊಟ್ಟರೆ ಇವಾಗ ಓಪನ್ ಮಾಡಾಕತ್ತೀನಿ. ಇದು ಫುಲ್ ಸಾಫ್ಟ್ ಐತಿ. ಇದು ಬಟ್ಟೆ ಮಾತ್ರ ಭಾಳ ಸಾಫ್ಟ್ ಐತಿ ನೋಡ್ರಿ. ಇದು
ನೋಡಿರಿ ಈ ಥರ ಇವು ಈ ಥರ ಡಿಸೈನ್ ಬಂದವು. ಚಂದ ಅದ ರೀ. ಇದು ಮಾತ್ರ ಬಟ್ಟೆ ಭಾಳ ಸಾಫ್ಟ್ ಐತಿ. ಇಂಥದ್ರಾಗ ಕೇಳಿದೆ ನಾನು, ಇಲ್ಲಕ್ಕ ಅವು ಎರಡೇ ಇತ್ತು, ಒಂದು ಪ್ಯಾಕೆಟ್ನೊಳಗೆ 3 ಕಲರ್ ಬರ್ತಾವೆ ಅಷ್ಟೇ ಅಂತಂದಿದ್ಲ. ಅದಕ್ಕೆ ಇನ್ನೂ ಒಂದು ಕಪ್ ನೀಲಿ ಇತ್ತು ಬೇಡವ ಅಂತಂದೆ. ಈಗ ನಾ ಹಾಕ್ಕೊಂಡದ್ದು ಆಮೇಲೆ ಇದು ಸ್ವಲ್ಪ ಚೇಂಜ್ ಅನ್ಸುತ್ತೆ ಕಲರ್. ನೋಡೋದಕ್ಕೆ ಪಟ್ನ ನೋಡಿದ್ರೆ ಹಂಗೆ ಅನಿಸ್ತಾವೆ, ಸ್ವಲ್ಪ ಚೇಂಜ್ ಅನಿಸ್ತಾವೆ ನೋಡಿರಿ. ಹೆಂಗೆ ಅದಾವ್ರಿ ನೈಟಿ, ಹೆಂಗೆ ಅದಾವು ನಿಮ್ಗೆ ಹೆಂಗೆ ಅನಿಸಿದ್ವು ಹೇಳ್ರಿ. ಹೊಲಿಗೆ ಹಾಕ್ಬೇಕ್ರಿ ಎಲ್ಲ ಕಡೆ. ಇನ್ನೂ ಕೆಳಗೆ ಮಡಚಿ ಹೊಲಿಬೇಕಾಗುತ್ತೆ, ಯಾಕಂದ್ರೆ ನಾವು ಅಷ್ಟೊಂದು ಹೈಟ್ ಇಲ್ಲ ನೋಡಿರಿ. ಬಟ್ಟೆ ಇದು ಬಟ್ಟೆ ಸಾಫ್ಟ್ ಐತ್ರಿ, ಇದಕ್ಕಿಂತ ಇದು ಬಟ್ಟೆ ಭಾಳ ಸಾಫ್ಟ್ ಐತಿ. ಹೊಲಿಗೆ ಹಾಕ್ಬೇಕ್ರಿ, ಇವು ಎಲ್ಲ ಕಡೆನೂ ಹೊಲಿಗೆ ಹಾಕಬೇಕು. ಯಾಕಂದ್ರೆ ಒಂದೊಂದೇ ಹೊಲಿಗೆ ಇರ್ತಾವೆ. ಹೊಲಿಗೆ ನೋಡಿರಿ, ಇವು ಗಾರ್ಮೆಂಟ್ಸ್ದೊಳಗೆ ಇಷ್ಟು ದೊಡ್ಡ ಹೊಲಿಗೆ ಬರ್ತಾವೆ. ಇವು ತಾಳ್ತಾವೇನು ರೀ? ತಾಳಲ್ಲ. ಹೀಗಾಗಿ ಎಲ್ಲ ಕಡೆ ಹೊಲಿಗೆ ಹಾಕ್ಬೇಕು, ಎಲ್ಲ ಕಡೆ ಹೊಲಿಗೆ ಹಾಕೋತ ಬರಬೇಕು. ರೆಡಿಮೇಡ್ ಅಂದಾಗ ಇಷ್ಟೇ ರೀ, ಅವು ನಾವು ಹೊಲಿಗೆ ಹಾಕಬೇಕು. ನನ್ನ ಬಟ್ಟೆ ನಾ ಸ್ಟಿಚಿಂಗ್ ಮಾಡ್ಕೊಳ್ಳೋದ್ರಾಗ ಏನು ಕಡಿಮೆ ಇಲ್ಲರಿ. ತೋಳೆ ಈ ಥರ ತೋಳು ಸಣ್ಣವದಾವ, ಅದೆಲ್ಲ ತೋಳು ದೊಡ್ಡವಿಲ್ಲ. ಆದ್ರೆ ಶೋಲ್ಡ್ರ್ ಪಟ್ಟಿ ದೊಡ್ಡದೈತ್ರಿ ನೋಡಿರಿ, ಇಷ್ಟು ದೊಡ್ಡದೈತೆ ಶೋಲ್ಡ್ರ್ ಪಟ್ಟಿ. ಇಲ್ಲಿ ಅಂತ ಹಿಡಿದು ಇಲ್ಲಿವರೆಗೆ ಈಗ ಕಟ್ ಮಾಡ್ಕೋಬೇಕು. ಇಷ್ಟು ಕಟ್ ಮಾಡ್ಕೋಬೇಕು, ಇಷ್ಟು ಇಲ್ಲಿಂದ ಇಷ್ಟು ಕಟ್ ಮಾಡ್ಕೋಬೇಕು. 1 ಇಂಚ್ ಕಟ್ ಮಾಡ್ಕೋಬೇಕ್ರಿ ಶೋಲ್ಡ್ರು, ಇಲ್ಲಾಂದ್ರೆ ಫುಲ್ಲು ತೆಳಗಳೆ ಬೀಳ್ತೈತಿ. ಚಲೋ ಆಯ್ತಾ? ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ನಾವಂತೂ ಆರಾಮದಿ ನೋಡ್ರಿ. ವೆಲ್ಕಮ್ ಬ್ಯಾಕ್ ಟು ವಿಚು ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತ ಏನಪ್ಪ ಈಕೆ ನೈಟಿ ಹಿಡ್ಕೊಂಡು ಕೂತಾಲ ಅಂತ ನೀವು ಅನ್ಬಹುದು. ಬರ್ರಿ ಇವತ್ತು ನೋಡ್ರಿ ನೈಟಿ, ಸಾವಿತ್ರಿ ಹತ್ರ ನೈಟಿ ತೊಗೊಂಡಿದ್ದಿಲ್ಲ, ಇಷ್ಟು ದಿನ ಹಂಗೆ ಇಟ್ಟಿದ್ದೆ, ಇವನ್ನ ಹೊರಗಿನೇ ಹಾಕಿದ್ದಿಲ್ಲ. ನೈಟಿ ತೊಗೊಂಡಿದ್ನಲ್ಲ, ಒಂದು ತಿಂಗಳೇ ಆಯಿತು ಸ್ನೇಹಿತರೆ. 2 ಜೊತೆ ನೈಟಿ ತೊಗೊಂಡೆ ನಾನು ಒಂದು ಜೊತೆ ಅಂತೇಳಿ ಫಸ್ಟು ಇವು ತೊಗೊಂಡಿದ್ದೆ. ನಾನು ಇವು ನೈಟಿ ತೊಗೊಂಡಿದ್ದೆ, ಇದು ಪ್ಯೂರ್ ಕಾಟನ್ದೊಳಗೆ ಇವು ನೈಟಿ ತೊಗೊಂಡಿದ್ದೆ. ನಾನು ಸೆಲೆಕ್ಟ್ ಮಾಡಿದ್ದೆ ಇವು ಎತ್ತಿಡು ಸಾವಿತ್ರಿ, ನಮ್ಗೆ ಯಾವಾದರೂ ಈ ಕಡೆ ಆರ್ಡ್ರ್ ಹಾಕಕ್ಕೆ ಹೋದಾಗ ಕಳ್ಸಂತ ಹೇಳಿದ್ನಲ್ಲ, ನಾನು ಪಾರ್ಸಲ್ಗೆ ಹೋದಾಗ ನನಗೆ ಇವು ಕಳ್ಸಂತ ಹೇಳಿದ್ನಲ್ಲ. ಆಮೇಲೆ ತಂಗಿಗೆ ಹೇಳಿದೆ, ನಾನು ಈ ಥರ ನೈಟಿ ತೊಗೊಂಡಿದ್ದೀನಿ ಅನಿತಾ ಅಂತ ಹೇಳಿದ್ರೆ, ಅಕ್ಕ ನನಗೂ ಒಂದು ಜೊತೆ ಆರ್ಡ್ರ್ ಕೊಡು, ಕಳ್ಸೋದಕ್ಕೆ ಹೇಳು ಅಂತಂದು ನನ್ನ ತಂಗಿ. ಹಾಗಾಗಿ ಇವುದ್ರೊಳಗೆ ಬರೋದೇ 3 ಕಲರ್ ಬಂದಿರ್ತಾವಂತ. ಒಂದು ಬ್ಲ್ಯಾಕ್, ಇದ್ರೊಳಗೆ ನನಗೆ ಶೇಡ್ ಬ್ಲ್ಯಾಕ್ ಶೇಡ್ನೊಳಗೆ ಕಾಣಿತು. ನಾನು ಬ್ಲ್ಯಾಕ್ ಬಟ್ಟೆ ಯಾವತ್ತೂ ಹಾಕಂಗಿಲ್ಲ, ಅದು ನಮ್ಮ ಮನೆ ದೇವ್ರ ಮೇಲೆ ಇದೂ ಇಲ್ಲ, ರೂಲ್ಸೂ ಇಲ್ಲ ನಮ್ಮ ಮನೆಯೊಳಗೆ. ಹಿಂಗಾಗಿಬಿಟ್ಟು ಆಮೇಲೆ ಇದು ಒಂದು ಸೆಟ್, ಇವು ಒಂದು ಜೊತೆ ತೊಗೊಂಡಿದ್ದೀನಿ ನೋಡಿರಿ. ಇದು ಒಂದು ಜೊತೆ, ಇದು ಒಂದು ಜೊತೆ, ಅಂದರೆ ಇದು 2 ಸೇರಿ, ಇದು ಈ ಕಲರ್ ಐತಿ, ಇದು ಈ ಕಲರ್ ಐತಿ, 2 ಒಂದು ಜೋಡಿ ಆದವು. ಆಮೇಲೆ ಇದ್ರ ಜೊತೆ ಇದು ಐತಿ ನೋಡ್ರಿ. ಅದಕ್ಕೆ ತಂಗಿಗೊಂದು ಜೊತೆ ನನಗೊಂದು ಜೊತೆ ನೈಟಿ ತೊಗೊಂಡ್ವಿ. ಹೊಲಿಗೆ ಹಾಕಿದ್ದಿಲ್ಲ, ಇವನು ಇನ್ನೂ ಸ್ವಲ್ಪ ಸ್ಟಿಚ್ ಮಾಡಿದ್ದಿಲ್ಲ, ಸ್ವಲ್ಪ ಎಲ್ಲ ಸೈಡಿಗೆ ಹಿಡಿಬೇಕು. ಆಮೇಲೆ ಇಲ್ಲಿ ಕೆಳಗೆ ಸ್ವಲ್ಪ ಮಡ್ಚೋದು ಇರ್ತಿದ್ದಿಲ್ಲ, ಎಡ್ಜ್ ಎಲ್ಲ ಮಡ್ಚಬೇಕು. ಹಿಂಗಾಗಿಬಿಟ್ಟು ಇವಾಗ ಕುಂತ್ಕೊಂಡು 4 ಸ್ಟಿಚ್ ಮಾಡಿದೆ. ತಂಗಿಗೆ 2 ಕಳಿಸ್ಬೇಕು. ತಂಗಿ ಅಂದ್ಲು, ಅಕ್ಕ ನನಗೆ ಇವೇ ಚಂದ ಕಾಣಕತ್ತಾವ, ನನಗೆ ಇವೇ ಕಳಿಸ್ಕೊಡು ಅಂತ ಏಕೆ ಅಂದ್ಲು. ಓಕೆ ಅಂತ ಹೇಳಿದೆ. ಹಿಂಗಾಗಿ ಇವೆರಡು ಐತಿ ತಂಗಿಗೆ, ಇವೆರಡು ತಂಗಿ ಕಳಿಸ್ಕೊಡ್ತೀನಿ ರೀ. ಇದು ಪ್ಯೂರ್ ಕಾಟನ್ ಐತ್ರಿ, ಇದು ಫುಲ್ ಕಾಟನ್ ಐತಿ. ಆಮೇಲೆ ಇದು ಬಂದ್ರೆ ನೋಡ್ರಿ ಫುಲ್ ಸಾಫ್ಟ್ ಐತಿ, ಇದು ಬಟ್ಟೆ ಭಾಳ ಸಾಫ್ಟ್ ಐತಿ. ಇದು ನಾನು ಇಟ್ಕೊತೀನಿ ನೋಡ್ರಿ. ಹೆಂಗದವ್ರಿ ನೈಟಿ ಕಮೆಂಟ್ ಮಾಡಿ ಹೇಳ್ರಿ.
ತಂದ ತಕ್ಷಣನೇ ವಿಡಿಯೋ ಮಾಡಿದೆ. ಆಮೇಲೆ ಏನೈತಿ ಇನ್ಮೇಲಿಂದ ಈ ನೈಟಿಯಲ್ಲಿ ಬರ್ತೀನಿ ಬಿಡ್ರಿ, ವಿಡಿಯೋ ಮಾಡ್ತಾನೆ ಇರ್ತೀನಿ. ಇಷ್ಟೊತ್ತು ಕುಂತ್ಕೊಂಡು ಇವು ಸ್ಟಿಚ್ ಮಾಡಿದ್ದಾಯ್ತು. ನೈಟಿ ಹೆಂಗದವ್ರಿ? ಸಾವಿತ್ರಿ ಹತ್ರ ತೊಗೊಂಡಿರುವಂಥ ನೈಟಿ ನೋಡ್ರಿ. ನೈಟಿ ಮಾತ್ರ ಇವು ಭಾಳ ಇಷ್ಟ ಅದಾವ. ಅವಕ್ಕಿಂತ ಇವು ಭಾಳ ಸಾಫ್ಟ್ ಅದಾವ್ರಿ. ಹಂಗೆ ಅವಕ್ಕಿಂತ ಇವು ಏನದಲ್ರಿ, ಇವಕ್ಕಿಂತ ಇವು ರೇಟ್ ಜಾಸ್ತಿ ಅದಾವ್ರಿ. ಈ ನೈಟಿಗೆ ಎಷ್ಟು ರೇಟ್ ಬಿದ್ವಪ್ಪ ಅಂತಂದ್ರೆ, ಸಾವಿತ್ರಿ ಲೈಫ್ ಸ್ಟೈಲ್ ಅನ್ನೋ ಚಾನಲ್ಗೆ ಹೋಗಿಬಿಟ್ಟು ನೋಡ್ರಿ. ಅವರು ಆಲ್ರೆಡಿ ಅಲ್ಲಿ ಹೇಳಿದ್ರೆ ಅವ್ರ ನೈಟಿಗೆ ಎಷ್ಟು ರೇಟ್ ಅನ್ನೋದನ್ನ. ಯಾಕಂದ್ರೆ ಅವ್ರು ಅದೇ ಬಿಸ್ನೆಸ್ ಮಾಡ್ತಾರೆ. ಹೀಗಾಗಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಐತಿ. ಯಾಕಂದ್ರೆ ಮೊದಲು ಎಲ್ಲರಿಗೂ ಗೊತ್ತು ಬಿಡ್ರಿ. ಅಂದ್ರೆ ರೀಸೆಂಟಾಗಿ ಯಾರು ನನ್ನ ವಿಡಿಯೋಗಳು ನೋಡ್ತಾ ಇರ್ತಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಸಾವಿತ್ರಿ ಲೈಫ್ ಸ್ಟೈಲ್ ಅನ್ನೋ ಚಾನಲ್ ಐತಿ. ಅವರೆಲ್ಲ ಸೀರೆಗಳು ಎಲ್ಲ ಚಂದ ಎಲ್ಲ ಒಳ್ಳೊಳ್ಳೆ ಸೀರೆಗಳನ್ನೆಲ್ಲ ಮಾರ್ತಾರೆ. ಮನಿ ಆರ್ಡ್ರಿಗೂ ಕಳಿಸ್ಕೊಡ್ತಾರೆ, ಪಾರ್ಸಲ್ ಹಾಕ್ತಾರೆ. ಆರ್ಡ್ರ್ ಕೊಡ್ಬೋದು. ಅವ್ರ ಹತ್ರ ಸೀರೆ, ನೈಟಿ, ಡ್ರೆಸ್ಸು ಎಲ್ಲನೂ ಸಿಗ್ತಾವು, ತೊಗೋಬೋದು. ಓಕೆ ಸ್ನೇಹಿತರೆ, ಈ ಥರ ಇದು ನೋಡ್ರಿ ನೈಟಿದು. ನಿಮ್ಗೆ ತೋರಿಸ್ಬೇಕಾಗಿತ್ತು, ಅದಕ್ಕೆ ತೋರಿಸಿದೆ. ಮತ್ತು ಹಂಗೆ ಅನ್ನತ್ತ ನೋಡ್ರಿ. ಹೌದಾ? ದಟ್ ಇಸ್ ಸ್ಮಾಲ್. ಬಿಟ್ಬಿಡು, ಅದನ್ನ ತಲೆ ಕೆಡ್ಸ್ಕೊಳ್ಕೋಬೇಡ. ಅವೆಲ್ಲ ಅದು ಏನೋ ಹೇಳ್ತಾರಲ್ಲ, ಆನೆ ಹೋಗ್ತಿರುತ್ತೆ ಸ್ವಾನ್ ಬಗಳ್ತಿರುತ್ತೆ ಅಂತಾರಲ್ಲ, ಹಿಂಗಾಗಿ ತಲೆ ಕೆಡ್ಸ್ಕೋಬಾರ್ದು. ನಾವು ಯಾವಾಗಲೂ ನಾವು ಸುಮ್ಮನೆ ಹೋಗ್ತಿರ್ತೀವಿ, ನಾವು ಸುಮ್ಮನೆ ಹೋಗ್ಬೇಕು. ನಾವು ಸುಮ್ಮನೆ ಹೋದ್ರೆ ನಮ್ಮ ಲೆವೆಲು ಹಿಂಗಾಗುತ್ತೆ. ಅವು ಎಲ್ಲ ಬೊಗಳಿರ್ತಾವೆ. ಅವ್ರ ಲೆವೆಲ್ ಇಷ್ಟೇ ಲೆವೆಲ್ದಾಗ ಇರ್ತಾರೆ, ಅವ್ರು ಬೊಗಳ್ತಿರ್ತಾರೆ ಅವರು. ಹಿಂಗೆ ಅದ್ರದ್ದು ತಲೆ ಕೆಡ್ಸ್ಕೊಬೇಡ. ಏನು ಗೊತ್ತಾ ಸ್ನೇಹಿತರೆ, ಅವನ್ನ ಆಗ್ಲೇ ಹೇಳ್ದೆ ನನಗೆ, ನಾನು ಇಗ್ನೋರ್ ಮತ್ತೆ ಯಾವಾಗಲೂ ಹೇಳ್ತೀನಿ. ಒಂದು ಆಕರ್ಷಣೆಗೆ ಒಂದು ಮಾತು ಹೇಳ್ತೀನಿ, ಒಂದು ಉದಾಹರಣೆ ಕೊಡ್ತೀನಿ ನನಗೆ. ಏನಪ್ಪ ಅಂತಂದ್ರೆ, ಇವಾಗ ಒಂದು ಆನೆಗೆ ನಾವು ಗಜ ಅಂತ ಹೆಸರಿರ್ತೀವಿ, ಗಜೇಂದ್ರ ಅಂತೀವಿ, ಗಜ ಅಂತೀವಿ. ಆನೆ ಬಲಿಷ್ಠವಾದದ್ದು, ಹೌದಾ? ಆನೆ ಹೊಳೆಗೆ ಸ್ನಾನಕ್ಕೆ ಹೋಗಿರ್ತೈತಿ. ನನಗೊಬ್ಬರು ಡಾಕ್ಟರ್ ಹೇಳಿದ್ದು ಅದನ್ನು. ಆನೆ ಸ್ನಾನಕ್ಕೆ ಹೊಳೆಗೆ ಹೋಗಿರ್ತೈತೆ ಅಂತ. ಫ್ರೆಶ್ ಆಗಿ ಹೊಳೆಯಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಹಂದಿ ಕೊಚ್ಚೆಯಲ್ಲಿ ಒದ್ದಡಿ ಮೈ ತುಂಬ ರಾಡಿ ಮಾಡ್ಕೊಂಡು ಬರ್ತಾ ಇರ್ತಂತೆ. ಹಿಂಗೆ ಬರಬೇಕಾದ್ರೆ ಆನೆ, ನಾನು ಇವಾಗ ಸ್ನಾನ ಮಾಡಿ ಬಂದಿದ್ದೀನಿ, ಅದ್ರ ಪಕ್ಕದಲ್ಲಿ ಏನಾದರೂ ಹಾಗೆ ಹೋದ್ರೆ ಅದು ಕೊಚ್ಚೆ ನೀರಲ್ಲೆಲ್ಲ ಬಿದ್ದು ಬಂದೈತಿ, ಅದು ಮೈ ಚಾಡಿಸಿ ನನಗೆಲ್ಲ ಮತ್ತೆ ಹೊಲಸು ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಅದು ದೂರ ಸರ್ ನಿಂತಂತೆ. ದೂರ ಸರ್ ನಿಂತಾಗ ಅದು ಹಂದಿ ಏನನ್ನತ್ತಂತೆ, ಓ ನನ್ನ ರಾಜ್ಯ ಮರ್ಯಾದೆ ನೋಡು, ನನ್ನ ರಾಜ್ಯ ಮರ್ಯಾದೆ ಹೆಂಗಿದೆ, ಆನೆ ಅಷ್ಟು ದೂರ ಹೋಗಿ ನಿಂತಿತು ಅಂತೇಳಿ ಅದು ಭಾಳ ಖುಷಿಯಾಗಿ ಮೆರ್ಕೊಂತ ಹೋಗುತ್ತಂತ. ಹಂಗೆ ನಾವು ದೂರನೇ ಇರಬೇಕು. ಅದು ಹೊಲಸು ಅನ್ನೋದು ಗೊತ್ತೈತಿ, ಹೌದಿಲ್ಲ? ಹಂಗೆ ನಾವು ದೂರನೇ ಇರಬೇಕು. ನಮ್ಗೆ ಗೊತ್ತಿರ್ತೈತಿ, ನಾವು ಏನನ್ನೋದು ನಮ್ಗೆ ಅಷ್ಟೇ ಗೊತ್ತಿರ್ತೈತಿ. ಅದು ಏನನ್ನೋದು ಅದಕ್ಕೆ ಅಷ್ಟೇ. ಅದನ್ನೆಲ್ಲ ತಲೆ ಕೆಡ್ಸ್ಕೊಬಾರ್ದು. ವಿಷಯ ಅಂತ ತಲೆಯೇ ಕೆಡ್ಸ್ಕೊಬಾರ್ದು. ನಮ್ಮ ಮುಂದೆ ಸಾಕ್ತಾನೇ ಇರಬೇಕು. ನಮ್ಮ ಲೆವೆಲ್ ಏನಾದ್ರು ನಮ್ಗೆ ಗೊತ್ತಿರ್ತೈತಿ, ಅದ್ರ ಲೆವೆಲ್ ಏನಾದ್ರು ಅದಕ್ಕೆ ಗೊತ್ತಿರ್ತೈತಿ. ಹೀಗಾಗಿ ಏನಿಲ್ಲ ಸ್ನೇಹಿತರೆ, ಕಾಲೇಜ್ನೊಳಗೆ ಸ್ವಲ್ಪ ಜಗಳ ಮಾಡಿರೋಂಥ ಹುಡುಗರು. ಅದ್ರಾಗ ನನ್ನ ಮಕ್ಳಿಗಂತೂ ಇನ್ನೊಬ್ರು ತಂಟೆಗೆ ಹೋಗಿ ಜಗಳ ತೆಗಿಯೋಂಥ ಮಕ್ಕಳನ್ನೇ ಅಲ್ಲ. ಹೀಗಾಗಿ ಸ್ವಲ್ಪ ಬಾಯಿ ಆಗೈತೆ ಅವರಿಗೆ. ಹೀಗಾಗಿ ಅವ ಹಿಂಗೆ ಮಮ್ಮಿ ಅಂತೇಕೆ ಅಂದ. ಅದಕ್ಕೆ ಕೊಚ್ಚೆ ನೋಡಿ ನಾವು ದೂರ ಇರಬೇಕಪ್ಪ. ಅದಕ್ಕೆ ಹೋಗ್ಬಾರ್ದು. ಹತ್ರ ಹೋದ್ರೆ ನಮ್ಮ ಮೈಗೂ ಕೊಚ್ಚೆ ಅಂಟ್ಕೊಳುತ್ತೆ. ಅದು ಏನ್ಯಾಕೆ ಅನ್ನೋದಕ್ಕಂದು ಹಾಳಾಗಿ ಹೋಗಲ್ಲಕ್ಕ, ನೀನು ಪಡೆಗೆ ನೀನು ಇರಪ್ಪ ಅಂತ ಅವ್ನಿಗೆ ಹೇಳಕತ್ತೀನಿ ನೋಡಿ. ಇದಕ್ಕೆ ನೀವೇನಂತೀರಿ? ಹೌದಲ್ವ? ನಾ ಹೇಳಿದ ಕರೆಕ್ಟ್ ಐತಲ್ರಿ? ಅದು ಅನ್ನೋದು ಅಂದು ಹಾಳಾಗಿ ಹೋಗುತ್ತೆ. ಅವನಿಗೆ ಗೊತ್ತಿರ್ತೈತಿ ಅದು ಏನನ್ನೋ, ಇವನೇನು ಅನ್ನೋದು ಅವನಿಗೆ ಗೊತ್ತಿರ್ತೈತಿ, ಅದು ಏನನ್ನೋದು ಅವನಿಗೆ ಗೊತ್ತಿರ್ತೈತಿ. ಹೀಗಾಗಿ ನಾವು ಈ ಲೆವೆಲ್ದಾಗೆ ಇರಬೇಕು, ಈ ಲೆವೆಲ್ಗೆ ಹೋಗ್ಬಾರ್ದು. ಅದು ಎಷ್ಟು ದಿನ ಅಂದಿತ್ತು, ಎಷ್ಟು ದಿನ ಬಿಟ್ಬಿಟ್ರೆ ಅದು ಪಡೆಗೆ ಅದನ್ನು ಬಿಟ್ಬಿಟ್ಟು ನಿನ್ನ ಪಡೆಗೆ ನೀನು ಯಾವಾಗಲೂ ರಾಜ್ಯನಾಗಿ ನೀನು ಹೋಗ್ತಾ ಇರುವಂಥ. ಹಿಂಗಾಗಿ ಸ್ವಲ್ಪ ಕಾಲೇಜ್ನೊಳಗೆ ಸ್ವಲ್ಪ ಜಗಳ ಆಗೈತಿ ಅವನಿಗೆ, ಅವನು ಕಾಲೇಜ್ ಮೇಟ್ ಹುಡುಗ. ಹೀಗಾಗಿ ಯಾವತ್ತೂ ನನ್ನ ಮಕ್ಕಳು ಇನ್ನೊಬ್ರಿಗೆ ಜಗಳಕ್ಕೆ ತೆಗಿಯಕ್ಕೆ ಹೋಗಲ್ಲ. ಇನ್ನೊಬ್ರದ್ದು ನನ್ನ ಹಿಡ್ಕೊಂಡೇ ಹೇಳ್ತೀನಿ ರೀ. ನಾನಾದ್ರೂ ಒಂದು ಗೊತ್ತಿ ಯಾಕಂತ ಕೇಳ್ಬೋದು. ನಮ್ಮ ಮನೆಯೊಳಗೆ ನಮ್ಮ ಯಜಮಾನ್ರಾಯ್ತು, ನನ್ನ ಮಕ್ಕಳಾಯ್ತು ಹಂಗಾದ್ರೆ ಯಾರು ಏನ್ರ ಅಂದ್ರೆ ಅವ್ರು ಆಗಲಿ ಬಿಡು ಅಂತ ಮುಂದೆ ಸಾಗೋದಾರ. ಹಂಗೆ ಭಾಳ ಬಾಯಿ ಸತ್ತದ್ರೆ ನಮ್ಮ ಮಕ್ಕಳು ಒಬ್ರಿಗೆ ಏನೋ ಅಂದು ಅಲ್ಲ, ಆಡಿದ್ವು ಅಲ್ಲ. ನಾವು ಹೆಂಗದೀವಿ ಮಕ್ಕಳನ್ನೂ ಹಾಗೆ ಇರ್ತಾರೆ. ಹಾಗಾಗಿ ಬೇಡ ಅಂತ ಹೇಳ್ತೀನಿ, ಜಗಳದ ವಿಷಯಕ್ಕೆ ಹೋಗೋದೇ ಬೇಡ. ಅದು ಇಷ್ಟದ್ದು ಇಷ್ಟು ಮಾಡ್ಕೊಳ್ಳೋದು ಬೇಡ. ಅವ್ನಿಗೇನು ಅಂದನ ಆಡ್ಯಾನ ಬಿಟ್ಬಿಡು, ಅವ್ನ ಪಡೆಗೆ ಅವ್ನು ಬಿಟ್ಬಿಡು. ಅದು ಒಂದಿನ ಒದರಿಕೆ ತಾನೇ ಸೈಲೆಂಟ್ ಆಗುತ್ತೆ. ನಾವು ಏನಿದ್ರು ನಾವು ಸುಮ್ಮನಿದ್ದು ಈ ಲೆವೆಲ್ಗೆ ಹೋಗೋಣ, ಅದ್ರ ಜೊತೆ ಜಗಳ ಮಾಡಿ ಈ ಲೆವೆಲ್ಗೆ ಬರೋದು ಬೇಡ ಅಂತ ಹೇಳ್ತೀನಿ. ಅದಕ್ಕೆ ಮುಂದೆ ಸಾಕ್ತಾ ಇರಪ್ಪ ನೀನು. ಹಾಗಂತೇಳಿ ಅವ್ರು ಜಗಳ ಮಾಡ್ರೆ ಹೆಂಗೆ ನಾನು ಹೋಗಲಿ ಅಂತ ಅನ್ನೋದನ್ನು ಬೇಡ.
ನಮ್ಮ ವಿದ್ಯೆ ನಾವು ಕಲಿಬೇಕು, ನಮ್ಮ ಹಕ್ಕದು ನಮ್ಮ ವಿದ್ಯೆ ಅನ್ನೋದು. ಅವ್ರೇನೋ ಅಂತೇಳಿ ನಾವು ಕಾಲೇಜ್ ಬಿಟ್ಟು ಮನೆಗೆ ಕೂಡೋದು ನಾನು. ಅದಕ್ಕೆ ಮಗನಿಗೆ ಇದೊಂದು ಬುದ್ಧಿಮಾತು ಹೇಳಿದ್ದೀನಿ ರೀ ನಾನು. ಕರೆಕ್ಟ್ ಹೌದಲ್ಲ ನೀವು ಹೇಳಿ. ಕೊಚ್ಚೆ ಜೊತೆ ಸೇರಿ ನಾವು ಕೊಚ್ಚೆಯಾಗಿ ಹೋಗ್ತೀವಿ, ಬೇಡ ಅದು. ನಾನು ಅವಾಗ ಹೇಳೋದೇ, ಕೊಚ್ಚೆ ಜೊತೆ ಸೇರಿ ಕೊಚ್ಚೆ ಆಗೋಕ್ಕೆ ಹೋಗ್ಬೇಡ. ನಮ್ಮ ಲೆವೆಲ್ ಏನಿದ್ರು ಮೇಲೇ ತೋರಿಸ್ಬೇಕು. ಅದು ಏನು ಅಂತೈತೆಲ್ಲ ಅದು ಅಂದು ಆಡಿ ಹೋಗೋದಕ್ಕೆ ನೀ ಸುಮ್ಮನೆ ತೆಗೆ ತೆಗೆಸ್ಕೊಂಡು ನಮ್ಮ ಪಾಡಿಗೆ ನಾವು ಇರೋಣಪ್ಪ. ಯಾವ ಜಗಳ ಚೂಟಿ ಬೇಡ, ಏನು ಕಲೀಲಾಕ ಹೋಗಿರ್ತೀವಿ, ಕಲ್ತು ಬರುತ್ತೆ. ಇಷ್ಟೇ ನಾನು ಹೇಳೋದು. ನಿಮ್ಗೇನು ಅನ್ನಿಸ್ತ್ರಿ ಕಮೆಂಟ್ ಮಾಡಿ ಹೇಳಿ. ಓಕೆ ಸ್ನೇಹಿತರೆ, ಧನ್ಯವಾದಗಳು ಎಲ್ರಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ಅಂತಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನು ಹೆಚ್ಚಿನ ಜನಗಳಲ್ಲಿ ನಾನು ವ್ಯೂಸ್ ಬರ್ತಂತ ಆಸೆ ಪಡ್ತೀನಿ. ಯಾಕಂದ್ರೆ ಈ ವಿಡಿಯೋ ನಿಮ್ಮೆಲ್ಲರಿಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆದಷ್ಟು ನಾನು ಬೆಳೆಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ, ಸಿಗ್ತೀನಿ ಮತ್ತೆ.